ಬೆಂಗಳೂರಿನಲ್ಲಿ ಮಿತಿ ಮೀರಿರುವ ಫ್ಲೆಕ್ಸ್ ಹಾವಳಿಗೆ ಬ್ರೇಕ್ ಹಾಕಲು ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಸದ್ಯ ನಗರದ ರಸ್ತೆಯಲ್ಲೂ ರಾರಾಜಿಸ್ತಾ ಇರೋ ಅನಧಿಕೃತ ಬ್ಯಾನರ್ಗಳನ್ನ ತೆರವು ಮಾಡಲು ಪಾಲಿಕೆ ಸಜ್ಜಾಗಿದೆ. ಈ ವಾರದಿಂದಲೇ ಕಾರ್ಯಾಚರಣೆ ಆರಂಭ ಮಾಡುವುದಾಗಿ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಇದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಸದ್ಯದ ಚಿತ್ರಣ. ಹೈಕೋರ್ಟ್ ಆದೇಶ ಇದ್ರೂ ಪಾಲಿಕೆ ಕಚೇರಿಯ ಮೂಗಿನ ನೇರಕ್ಕೆ ಹೀಗೆ ರಾಜಾರೋಷವಾಗಿ ಫ್ಲೆಕ್ಸ್ ಬ್ಯಾನರ್ಗಳನ್ನ ಹಾಕಲಾಗಿದೆ. ಮೆಟ್ರೋ ಪಿಲ್ಲರ್, ಮರಗಳು, ಕರೆಂಟ್ ಕಂಬ ಯಾವುದನ್ನು ಬಿಡದೆ ರಾಜಕೀಯ ನಾಯಕರ ಪ್ರಚಾರದ ಫಲಕಗಳು ರಾರಾಜಿಸ್ತಾ ಇವೆ. ಸದ್ಯಕ್ಕೆ ಇವುಗಳ ವಿರುದ್ಧ ಯಾವುದೇ ಕ್ರಮ ಆಗಿಲ್ಲವಾದರೂ ಇದೀಗ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನಗರದ ಸೌಂದರ್ಯ ಹಾಳು ಮಾಡ್ತಿರೋ ಈ ಫ್ಲೆಕ್ಸ್ಗಳನ್ನ ಕಿತ್ತು ಹಾಕಲು ನಿರ್ಧಾರವನ್ನ ಮಾಡಿದ್ದಾರೆ. ಜಿಬಿಎಯ ಹೊಸ ರೂಲ್ಸ್ ಏನು ಅಂತ ನೋಡೋದಾದ್ರೆ ಎಲ್ಲೆಂದರಲ್ಲಿ ಫ್ಲೆಕ್ಸ್ ಹಾಕುವಂತಿಲ್ಲ. ಇದಕ್ಕೆ ಸಂಪೂರ್ಣ ನಿಷೇಧವನ್ನ ಕೂಡ ಹೇರಲಾಗಿದೆ. ಕೇವಲ ಹರಾಜು ಮೂಲಕ ನಿಗದಿಪಡಿಸಿದ ಜಾಗದಲ್ಲಿ ಮಾತ್ರ ಅಧಿಕೃತ ಜಾಹೀರಾತು ಹಾಕಲು ಅವಕಾಶವನ್ನ ನೀಡಲು ತೀರ್ಮಾನಿಸಲಾಗಿದೆ. ಅನಧಿಕೃತವಾಗಿ ಹಾಕೋರ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ನಿರ್ಧರಿಸಲಾಗಿದೆ. ಜನಸಾಮಾನ್ಯರು ಹೇಗೆ ಆಕ್ರೋಶ ವ್ಯಕ್ತಪಡಿಸೋದು ಸಹಜ, ಯಾಕಂದ್ರೆ ಸದ್ಯಕ್ಕೆ ರಸ್ತೆಗಳಲ್ಲಿ ಫ್ಲೆಕ್ಸ್ಗಳು ಹಾಗೆಯೇ ಇವೆ. ಆದ್ರೆ ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಹಿರಿಯ ಅಧಿಕಾರಿಗಳು ನಾವು ಈಗಾಗಲೇ ಆಕ್ಷನ್ ಪ್ಲಾನ್ ರೆಡಿ ಮಾಡಿದ್ದೀವಿ ಅಂತಿದ್ದಾರೆ. ಸ್ವತಃ ಡಿಸಿಎಂ ಅವರೇ ಖಡಕ್ ಸೂಚನೆ ಕೊಟ್ಟಿರೋದ್ರಿಂದ ಈ ವಾರದಿಂದಲೇ ಸ್ಪೆಷಲ್ ಡ್ರೈವ್ ಶುರು ಮಾಡ್ತೀವಿ, ಯಾರನ್ನು ಬಿಡಲ್ಲ ಅಂತ ಭರವಸೆ ನೀಡಿದ್ದಾರೆ. ಅಡ್ವರ್ಟೈಸ್ಮೆಂಟ್ ರೂಲ್ಸ್ ನಾವು ಮಾಡಿಟ್ಟಿದ್ದೀವಿ. ಅದು ಪಬ್ಲಿಕ್ ನೋಟಿಸಿಗೆ ನಾವು ಈಗಾಗಲೇ ಸರ್ಕಾರ ಕಮೆಂಟ್ಸಿಗೆ ಇಟ್ಕೊಂಡಿದ್ದಾರೆ. ಸೊ ಅದರಲ್ಲಿ ಯಾವ ಆಧಾರದ ಮೇಲೆ ಬ್ಯಾನರ್ಸ್ ಹಾಕ್ಬೋದು. ಇದು ಅಡ್ವರ್ಟೈಸಿಂಗ್ ಬ್ಯಾನರ್ಸ್, ಫ್ಲೆಕ್ಸ್ ಹಾಕ್ಲಿಕ್ಕೆ ಅವಕಾಶನೇ ಇಲ್ಲ. ಎಲ್ಲಿ ಡೆಸಿಗ್ನೇಟೆಡ್ ಬ್ಯಾನರ್ಸ್ ಇದೆ, ಎಲ್ಲಿ ಹಾಕ್ತಾರೆ ಜನರು, ನಾವು ಸಂಬಂಧಪಟ್ಟ ಕಾರ್ಪೊರೇಷನ್ ಒಂದೊಂದು ರೋಡ್ ಅಥವಾ ಒಂದು 4-5 ರೋಡ್ ಅಥವಾ ಒಂದು ಏರಿಯಾನ ಆಕ್ಷನ್ ಮಾಡಿಸಿ ಅವರು ಏನು ರೆವೆನ್ಯೂ ಕೊಡೋ ಅಡ್ವರ್ಟೈಸ್ಮೆಂಟ್ ರೆವೆನ್ಯೂಗೆ ಅವರು ಆಕ್ಷನ್ ಮಾಡಿಸ್ತಾರೆ. ಅಂದರೆ ಫ್ಲೆಕ್ಸ್ ಎಲ್ಲೂ ಹಾಕೋಂಗಿಲ್ಲ, ಫ್ಲೆಕ್ಸ್ ಹಾಕಂಗಿಲ್ಲ. ಏನೇ ಪರ್ಮಿಷನ್, ಇದು ಓನ್ಲಿ ಅಡ್ವರ್ಟೈಸ್ಮೆಂಟ್ ಹೋರ್ಡಿಂಗ್ಸ್ ಹಾಕಲಿಕ್ಕೆ ಅವಕಾಶ ಇದೆ. ಅದನ್ನು ಗುರುತುಪಡಿಸಿ ಸ್ಪೆಸಿಫಿಕೇಶನ್ಸ್ ಕೊಟ್ಟಿದ್ದೇವೆ. ಒಟ್ನಲ್ಲಿ ಫ್ಲೆಕ್ಸ್ ಮುಕ್ತ ಬೆಂಗಳೂರು ಮಾಡ್ತೀವಿ ಅನ್ನೋದು ಸದ್ಯಕ್ಕೆ ಅಧಿಕಾರಿಗಳ ನಿರ್ಧಾರವಾಗಿದೆ. ಈ ವಾರದಿಂದಲೇ ಡ್ರೈವ್ ಶುರು ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈ ನಿರ್ಧಾರ ಕೇವಲ ಕಾಗದದ ಮೇಲಷ್ಟೇ ಉಳಿಯುತ್ತಾ ಅಥವಾ ರಸ್ತೆ ಮೇಲಿರುವ ಈ ಬ್ಯಾನರ್ಗಳು ನಿಜವಾಗ್ಲೂ ಮಾಯವಾಗ್ತಾವ ಅನ್ನೋದನ್ನ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಸ್ತ್ರೀ ನ್ಯೂಸ್ ಕನ್ನಡ.